ಸಿನಿಮಾ ಹೀರೋ ಅಲ್ಲ, ಪಾಲಿಟಿಷಿಯನ್ ಅಲ್ಲ, ಆದರೆ ನಿಜವಾದ ದೇಶಭಕ್ತ. ಇವತ್ತು ಹಸಿವಿಂದ ಹೋರಾಟ ಮಾಡುತ್ತಿದ್ದಾರೆ. ಆಳಿದ್ದ ಆಟ ಮಾಡಿದ ಮಾಟ ಅಂದ್ಕೊಂಡು ನಮ್ಮ ಕೇಂದ್ರ ಸರ್ಕಾರವರು ಕೂತಿದ್ದಾರೆ ಅಲ್ಲ. ಏನು ಅವ್ರಿಗೆ ನಾಚ್ಯ ಮಾನ ಮರ್ಯಾದೆ ಒಂದು ಇಲ್ಲ. ನಮ್ಮ ಗೋಡಿ ಮೀಡಿಯಾ ನ್ಯೂಸ್ ಚಾನಲ್ಗೆ ಅವ್ರಿಗಂತೂ ಏನೂ ಇಲ್ಲ, ಅವ್ರು ತೋರ್ತಾನೆ ಇಲ್ಲ ಇದ್ರ ಬಗ್ಗೆ. ಏನ್ರಿ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಅಲ್ಲಿ ಲಕ್ಷಾಂತರ ಜನಗಳು ಅವರ ಸೋನು ವಾಂಗ್ಚುಕ್ ಅವರು ನಮ್ಮ ಗ್ರೇಟ್ ಇಂಡಿಯನ್ ಸೈಂಟಿಸ್ಟ್ ಅವರು 22 ದಿವಸದಿಂದ ಹಂಗರ್ ಸ್ಟ್ರೈಕ್ ಅಲ್ಲಿ ಕೂತಿದ್ದಾರೆ. ಯಾಕೆ ಕೂತಿದ್ದಾರೆ? ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ. ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನ್ ಸೋರ್ತಾ ಇದೆ, ಲೀಕೇಜ್ ಏನ್ ಆಗ್ತಾ ಇದೆ, ಅದ್ರಗೋಸ್ಕರ ಕೂತಿರೋದು. ನೀವು ಹಿಂಗೆ ಕೈ ಮೇಲೆ ಕೈ ಇಟ್ಕೊಂಡು ಅವ್ರು ಏನೋ ಮಾಡ್ತಾ ಇದ್ದಾರೆ, ನಮ್ಗೆ ಆಗ್ಬೇಕಂದ್ರೆ ಆಗೋದು ಸೀನೆ ಇಲ್ಲ. ಇದು ಹೇಳ್ತೀನಿ ಕ್ಲಿಯರ್ ಕಟ್ ಆಗಿ ಕೇಳಿಸ್ಕೊಳ್ಳಿ. ಈಗ 17 ಜುಲೈ ರಾತ್ರಿ 8:45ಕ್ಕೆ ಇದಕ್ಕಿದ್ದಂಗೆ ಕಮಿಷನರ್ ಟ್ರಾನ್ಸ್ಫರ್ ಮಾಡ್ತಾರೆ ಡೆಲ್ಲಿಯಲ್ಲಿ. ಬೆಳಗ್ಗೆ 7:15ಕ್ಕೆ ಎಲ್ಲ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಸಿವಿಲ್ ಅಲ್ಲಿ ಬಂದ್ಬಿಟ್ಟು ಪೊಲೀಸ್ ಅವರು ಏನು ದಬ್ಬಾಳಿಕೆ ನಡೆಸ್ತಾ ಇದ್ದೀರಾ ನೀವು? ಏನ್ ಮಾಡ್ತಾರೆ? ಎಟ್ಕೊಂಡ್ ಪಾಪ ಸೋನು ವಾಂಗ್ಚುಕ್ ಅವ್ರನ್ನ ಹೆಂಗೆ ಡೆಡ್ ಬಾಡಿ ಎತ್ಕೊಂಡು ಹೋಗ್ತಾರೆ, ಹಂಗೆ ಬೆಡ್ಶೀಟ್ ಅಲ್ಲಿ ಓಡಿಸ್ಕೊಂಡು ಹೋಗ್ತಾರೆ. ಏನು ನಿಮ್ ದೇಶ ನಡೆಸ್ತಾ ಇದಾರೆ, ಇಲ್ಲ ಬೇರೆ ಏನಾದ್ರು ಮಾಡ್ತಾ ಇದ್ದೀರಾ? ಈಗ ನಾಳೆ ಪ್ರೊಟೆಸ್ಟ್ ಆಗ್ಬಾರ್ದು ಅಂತ ರೈಟ್ ರೌಂಡ್ ಪೂರ್ತಿ ಪೊಲೀಸ್ ಫೋರ್ಸು ಅದು ಇದು ತುಂಬಿಸ್ಬಿಟ್ಟವ್ರ ಅಲ್ಲಿ. ನಮ್ಗೋಸ್ಕರ ಓಡಾಡ್ತಾ ಇರೋದು ಅವರು, ಅವ್ರಿಗೋಸ್ಕರ ಅಲ್ಲ. ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಓಡಾಡ್ತಾ ಇರೋದು. ಅವ್ರಿಗೇನು ಬೇಕಾಗಿಲ್ಲ, ಅವ್ರ ಲೈಫ್ ಸೆಟಲ್ಲು. ಸೋನು ವಾಂಗ್ಚುಕ್ ಅವ್ರಿಗೆ ಏನು ತಿಳ್ಕೊಬಿಟ್ಟಿದ್ದೀರಾ? 5 ವರ್ಷ ವೀಸಾ ಬಿದ್ದಿದ್ದವ್ರಿಗೆ ಸ್ವಿಟ್ಜರ್ಲ್ಯಾಂಡ್ ಆರಾಮಾಗಿ ಕೂತ್ಕೋಬೋದು, ಹೋಗ್ಬಿಟ್ಟು ಲೈಫ್ ಎಂಜಾಯ್ ಮಾಡ್ಬೋದು. ನಮ್ಮ ದೇಶ, ನಮ್ಮ ಭಕ್ತಿ ಇದಕ್ಕೇನೆ ನಮ್ಮ ಮಕ್ಕಳಿಗೋಸ್ಕರ ಓಡಾಡ್ತಾ ಇರೋದು. ಈಗ ನಾವು ಜೊತೆಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಅವ್ರನ್ನೆಲ್ಲ ನಾಳೆ ಎಲ್ಲೆಲ್ಲಾಗುತ್ತೆ ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡಿಲ್ಲ ಅಂದರೆ, ಆಲ್ ಓವರ್ ಕರ್ನಾಟಕದಿಂದ ಇಂಡಿಯಾದಿಂದ ಸಪೋರ್ಟ್ ಸಿಗಲಿಲ್ಲ ಅಂದರೆ ಅವರು ಮಾಡಿದ್ದು ಹೋರಾಟ ಎಲ್ಲ ವೇಸ್ಟ್ ಆಗುತ್ತೆ ತಿಳ್ಕೊಳ್ಳಿ. ಎಲ್ಲ ಸಪೋರ್ಟ್ ಮಾಡಿ ನಾವು ಎಲ್ಲ ನಿಂತ್ಕೊಳ್ಳುವ. ಈ ಏನು ಕೇಂದ್ರ ಸರ್ಕಾರದ ಏನು ಆಡಳಿತ ನಡೀತಾ ಇದೆ ಇದು ಮುಂದೆ ನಡೆಸಬಾರ್ದು. ಯಾಕಂದರೆ ನಮ್ಮ ದೇಶವನ್ನು ಮಾರ್ತಾ ಇದ್ದಾರೆ. ಎಲ್ಲ ಈಗ ಜಾಗರೂಕತೆ ತಗೊಂಡು ನಾವೆಲ್ಲ ಸಪೋರ್ಟ್ ಮಾಡುವ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ.